ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ಒಬ್ಬ ರಾಣಿ ಇದ್ರೂ ಗೊತ್ತಾ? ಅವರು ಬರೋಬ್ಬರಿ 54 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಯುರೋಪಿನ ದೊಡ್ಡ ದೊಡ್ಡ ಶಕ್ತಿಗಳನ್ನೇ ಸೋಲಿಸಿದ್ರು. ಅಷ್ಟೇ ಅಲ್ಲ, ಕಾಳುಮೆಣಸಿನ ವ್ಯಾಪಾರವನ್ನೇ ತಮ್ಮ ಹಿಡಿತದಲ್ಲೇ ಇಟ್ಕೊಂಡಿದ್ರು. ಆದರೂ ಅವರ ಹೆಸರು ಹೆಚ್ಚಿನವರಿಗೆ ಗೊತ್ತೇ ಇಲ್ಲ. ಬನ್ನಿ, ಇಂದು ನಾವು ಆ ಮರೆತು ಹೋದ ಕಾಳುಮೆಣಸಿನ ರಾಣಿಯ ಕಥೆಯನ್ನ ತಿಳಿಯೋಣ. ನೋಡಿ ಈ ಚಿತ್ರವನ್ನ. ಭಾರತದ ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರಿನ ಮಧ್ಯೆ ಈ ಕಲ್ಲಿನ ಕೆತ್ತನೆ ನಿಂತಿದೆ. ನೋಡಕ್ಕೆ ಇದೊಂದು ಸುಂದರವಾದ ಬಸದಿ ಅಷ್ಟೇ ಅನ್ಸ್ಬೋದು. ಆದ್ರೆ ಇದು ಕೇವಲ ಕಲ್ಲಲ್ಲ, ಬದಲಿಗೆ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಆಳಿದ ಒಬ್ಬ ರಾಣಿಯ ಪರಂಪರೆಯ ಗಟ್ಟಿ ಸಾಕ್ಷಿ. ಹಾಗಾದ್ರೆ ಯಾರು ಆ ಪ್ರಬಲ ಆಡಳಿತಗಾರ್ತಿ? 16ನೇ ಶತಮಾನದಲ್ಲಿ ಇಂಥದೊಂದು ಅದ್ಭುತವನ್ನ ಕಟ್ಟಿಸಿದವರು ಯಾರು? ಬನ್ನಿ, ಅವರ ಗುರುತನ್ನ ಪತ್ತೆ ಹಚ್ಚೋಣ. ಆ ರಾಣಿಯ ಹೆಸರು ರಾಣಿ ಚೆನ್ನಭೈರಾದೇವಿ. ಇತಿಹಾಸದಲ್ಲಿ ಅವರಿಗೆ ಇನ್ನೊಂದು ಹೆಸರಿದೆ, ಅದೇ ಕಾಳುಮೆಣಸಿನ ರಾಣಿ. ರೈನಾ ದ ಪಿಮೆಂಟಾ. ಪೋರ್ಚುಗೀಸರು ಅವರಿಗೆ ಕೊಟ್ಟ ಬಿರುದು ಇದು. ಅಂದ್ರೆ ಕಾಳುಮೆಣಸಿನ ರಾಣಿ ಅಂತ. ಆ ಕಾಲದಲ್ಲಿ ಕಾಳುಮೆಣಸು ಅಂದ್ರೆ ಸುಮ್ಮನೆ ಮಸಾಲೆ ಅಲ್ಲ, ಅದು ಕಪ್ಪು ಬಂಗಾರ. ಹೇಗಂದ್ರೆ ಇವತ್ತಿನ ಕಾಲದ ಪೆಟ್ರೋಲ್, ಡೀಸೆಲ್ ಇದ್ದ ಹಾಗೆ. ಯೋಚನೆ ಮಾಡಿ, ಅದರ ವ್ಯಾಪಾರವನ್ನೇ ನಿಯಂತ್ರಿಸ್ತಿದ್ದ ಆ ರಾಣಿಯ ಶಕ್ತಿ ಎಷ್ಟಿರಬೇಡ. ಅವರ ಸಂಪತ್ತಿನ ಮೂಲ ಬರೀ ಕಾಳುಮೆಣಸು ಅಷ್ಟೇ ಆಗಿರಲಿಲ್ಲ. ಇಲ್ಲಿ ನೋಡಿ, ಕರಿಮೆಣಸು, ದಾಲ್ಚಿನ್ನಿ, ಜಾಯ್ಕಾಯಿ, ಶುಂಠಿ, ಹೀಗೆ ಒಂದಾ ಎರಡ ಇಷ್ಟೆಲ್ಲ ಬೆಲೆ ಬಾಳೋ ಮಸಾಲೆ ಪದಾರ್ಥಗಳ ವ್ಯಾಪಾರವನ್ನ ಭಟ್ಕಳ, ಹೊನ್ನಾವರದಂಥ ಪ್ರಮುಖ ಬಂದರುಗಳ ಮೂಲಕ ನಿಯಂತ್ರಿಸ್ತಾ ಇದ್ರು. ಇದ್ರಿಂದಲೇ ಅವರ ರಾಜ್ಯ ಆಗಿನ ಕಾಲದ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗಿತ್ತು. ಆದರೆ ಸಂಪತ್ತು ಅನ್ನೋದು ಅವರ ಕಥೆಯ ಒಂದು ಭಾಗ ಅಷ್ಟೇ. ಅವರ ನಿಜವಾದ ಶಕ್ತಿ ಅಡಗಿರೋದು ಅವರ ಆಳ್ವಿಕೆಯ ಅವಧಿಯಲ್ಲಿ. ಅದು ಎಷ್ಟೊಂದು ದೀರ್ಘವಾಗಿತ್ತು ಅಂದ್ರೆ ಇವತ್ತಿಗೂ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. 54 ವರ್ಷಗಳು. ಹೌದು, ನೀವು ಕೇಳಿದ್ದು ಸರಿನೇ. 1552ರಿಂದ 1606ವರೆಗೆ. ಇದನ್ನ ಇನ್ನೊಂದು ರೀತಿ ಹೇಳಬೇಕು ಅಂದ್ರೆ, ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ I ಆಳ್ವಿಕೆ ಮಾಡ್ತಿದ್ದ ಕಾಲದಲ್ಲಿ ನಮ್ಮ ಚೆನ್ನಭೈರಾದೇವಿಯಲ್ಲಿ ತಮ್ಮ ಆಳ್ವಿಕೆಯನ್ನ ಶುರು ಮಾಡಿದ್ರು. ಇದು ಭಾರತದ ಇತಿಹಾಸದಲ್ಲೇ ಒಬ್ಬ ಮಹಿಳಾ ಆಡಳಿತಗಾರ್ತಿಯ ಅತಿ ದೀರ್ಘ ಆಳ್ವಿಕೆಗಳಲ್ಲಿ ಒಂದು. ಈ ಟೈಮ್ಲೈನ್ ನೋಡಿ, ಅವರ ಆಳ್ವಿಕೆಯ 2 ಅದ್ಭುತ ಮುಖಗಳನ್ನ ತೋರಿಸುತ್ತೆ. ಒಂದ್ ಕಡೆ 1562ರಲ್ಲಿ ಅವರು ಚತುರ್ಮುಖ ಬಸದಿಯಂತಹ ಅದ್ಭುತ ವಾಸ್ತುಶಿಲ್ಪವನ್ನ ಕಟ್ಟಿಸ್ತಾರೆ. ಮತ್ತೊಂದು ಕಡೆ 1559 ಮತ್ತು 1570ರಲ್ಲಿ ಆಗಿನ ಕಾಲದ ಸೂಪರ್ ಪವರ್ ಆಗಿದ್ದ ಪೋರ್ಚುಗೀಸರನ್ನೇ 2 ಸಾರಿ ಯುದ್ಧದಲ್ಲಿ ಸೋಲಿಸ್ತಾರ. ಅಂದ್ರೆ ಅವರೊಬ್ಬ ಕಲೆಗೆ ಪ್ರೋತ್ಸಾಹ ನೀಡುವ ರಾಣಿಯೂ ಆಗಿದ್ರು, ಜೊತೆಗೆ ಒಬ್ಬ ಧೈರ್ಯವಂತ ಯೋಧಿಯೂ ಆಗಿದ್ರು. ಅವರು ಸ್ವತಃ ಜೈನ ಧರ್ಮದವರಾಗಿದ್ರು. ಆದರೆ ಅವರ ರಾಜ್ಯ ಎಲ್ಲರಿಗೂ ತೆರೆದ ಬಾಗಿಲಾಗಿತ್ತು. ಪೋರ್ಚುಗೀಸರ ಕಿರುಕುಳದಿಂದ ತಪ್ಪಿಸಿಕೊಂಡ ಬಂದವರಿಗೆ ಆಶ್ರಯ ಕೊಟ್ರು. ಅಷ್ಟೇ ಅಲ್ಲ, ಹಿಂದೂ ದೇವಸ್ಥಾನಗಳಿಗೆ, ಚರ್ಚ್ಗಳಿಗೂ ಬೆಂಬಲ ನೀಡ್ತಾ ಇದ್ರು. ಯೋಚಿಸಿ, ಆ ಕಾಲದಲ್ಲಿ ಇಂತಹ ಧಾರ್ಮಿಕ ಸಹಿಷ್ಣುತೆ ಅನ್ನೋದು ಎಷ್ಟು ದೊಡ್ಡ ವಿಷಯ ಅಲ್ವಾ? ಆದರೆ 5 ದಶಕಗಳಿಗಿಂತ ಹೆಚ್ಚು ಕಾಲ ಯಶಸ್ವಿಯಾಗಿ ರಾಜ್ಯಭಾರ ಮಾಡಿದ ನಂತರ ಅವರ ಕತೆ ಒಂದು ದುರಂತ ತಿರುವನ್ನ ಪಡ್ಕೊಳುತ್ತೆ. ಇಲ್ಲಿರೋ ವಿಪರ್ಯಾಸವನ್ನ ಒಮ್ಮೆ ನೋಡಿ. ಎಡಭಾಗದಲ್ಲಿ ವಿದೇಶದಿಂದ ಬಂದ ಅಂತಹ ದೊಡ್ಡ ನೌಕಾಶಕ್ತಿಯನ್ನೇ ಸೋಲ್ಸಿ ನಿಂತಿದ್ದಾರೆ. ಅದೇ ಬಲಭಾಗದಲ್ಲಿ ನೋಡಿ, ಅವರನ್ನ ಸೋಲ್ಸಿದ್ದು ಇದೇ ನೆಲದ ಅಕ್ಕಪಕ್ಕದ ರಾಜರುಗಳು ಸೇರಿ. ನಿಜಕ್ಕೂ ಇದೊಂದು ದುರಂತವೇ ಸರಿ. ಕೊನೆಗೆ ನೋಡಿ, ಅವರನ್ನ ಸೋಲಿಸಿದ್ದು ಹೊರಗಿನ ಶತ್ರುಗಳಲ್ಲ, ಒಳಗಿನವರೇ ಮಾಡಿದ ದ್ರೋಹ. ಅಕ್ಕಪಕ್ಕದ ಪಾಳೆಗಾರರ ಕುತಂತ್ರಕ್ಕೆ ಬಲಿಯಾಗಿ 1606ರಲ್ಲಿ ಅವರನ್ನ ಸೆರೆ ಹಿಡಿಯಲಾಯಿತು. ತಮ್ಮದೇ ನೆಲದಲ್ಲಿ, ಸೆರೆಯಲ್ಲೇ ಆ ಮಹಾನ್ ರಾಣಿ ಕೊನೆಯುಸಿರೆಳೆದರು. ಅವರ ಜೊತೆಗೆ ಒಂದು ಸುವರ್ಣ ಯುಗ ಕೂಡ ಅಂತ್ಯವಾಯಿತು. ಅವರ ಆಳ್ವಿಕೆ ಮುಗಿಯಿತು ನಿಜ, ಆದ್ರೆ ಅವರ ಕಥೆ ಮುಗಿದಿಲ್ಲ. ಶತಮಾನಗಳ ಕಾಲ ಮರವಿನಲ್ಲಿದ್ದ ಈ ಕಥೆ ಈಗ ಮತ್ತೆ ಬೆಳಕಿಗೆ ಬರ್ತಾ ಇದೆ. ನೆನ್ಪಿದ್ಯಾ? ನಾವು ನಮ್ಮ ಈ ಪಯಣವನ್ನ ಇದೇ ಚಿತ್ರದಿಂದ ಶುರು ಮಾಡಿದ್ವಿ. ಈ ಚತುರ್ಮುಖ ಬಸದಿ ಕೇವಲ ಒಂದು ಕಟ್ಟಡ ಅಲ್ಲ, ಇದು ರಾಣಿಯ ಪರಂಪರೆಯ ಕಲ್ಲಿನ ಸಾಕ್ಷಿ. ಶತಮಾನಗಳು ಕಳೆದರೂ ಇವತ್ತಿಗೂ ಅವರ ಕಥೆಯನ್ನ ನಮಗೆ ಸದ್ದಿಲ್ಲದೆ ಹೇಳ್ತಾ ನಿಂತಿದೆ. ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಂದು ಅದ್ಭುತವಾದ ಮಾತನ್ನ ಹೇಳಿದರು. ರಾಣಿ ಚೆನ್ನಭೈರಾದೇವಿಯವರ ಧೈರ್ಯ, ದೃಢನಿಶ್ಚಯ, ಸಾಧನೆಗಳ ಕಥೆಯನ್ನ ಬಂಗಾರದಲ್ಲಲ್ಲ, ವಜ್ರದಲ್ಲಿ ಕೆತ್ತಿಡಬೇಕು ಅಂತ. ಇದು ಅವರ ಮಹತ್ವ ಎಂಥದ್ದು ಮತ್ತು ಅವರ ಕಥೆಯನ್ನ ನಾವು ಯಾಕೆ ಮರೀಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಈ ಮರುಶೋಧನೆಗೆ ಒಂದು ಅಧಿಕೃತ ಮುದ್ರೆ ಬಿದ್ದಿದ್ದು ಯಾವಾಗ ಗೊತ್ತಾ? ಜುಲೈ 2023ರಲ್ಲಿ ನಮ್ಮ ಭಾರತ ಸರ್ಕಾರ ಅವರ ಗೌರವಾರ್ಥವಾಗಿ ಒಂದು ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿತು. ಹೀಗೆ ಇತಿಹಾಸದ ಪುಟಗಳಿಂದ ಮರೆತು ಹೋಗಿದ್ದ ಈ ನಾಯಕಿಗೆ ಕೊನೆಗೂ ತಡವಾಗಿ ಆದರೂ ಒಂದು ದೊಡ್ಡ ಮನ್ನಣೆ ಸಿಕ್ಕಂಟಾಯಿತು.
ರಾಣಿ ಚೆನ್ನಭೈರಾದೇವಿಯವರ ಕಥೆ ಕೇವಲ ಒಂದು ಉದಾಹರಣೆ ಅಷ್ಟೇ. ಯೋಚನೆ ಮಾಡಿ ನೋಡಿ, ನಮ್ಮ ಇತಿಹಾಸದ ಪುಟಗಳಲ್ಲಿ ಇಂಥ ಇನ್ನಿಷ್ಟು ಮಹಾನ್ ವ್ಯಕ್ತಿಗಳ ಕಥೆಗಳು ನಮ್ಮ ಗಮನಕ್ಕೆ ಬಾರದೆ ಹಾಗೆ ಅಡಗಿ ಕೂತಿರ್ಬೋದು. ನಿಜಕ್ಕೂ ಯೋಚಿಸಬೇಕಾದ ವಿಷಯ ಅಲ್ವಾ?